ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಹಿಡಿದು ಒಟ್ಟಿಗೆ 3 ತಿಂಗಳ ಹಣ ಬಹಳಷ್ಟು ಜನರ ಮಹಿಳೆ ಖಾತೆಗೆ ಬಂದಿಲ್ವಂತೆ. ಇಲ್ಲಿ ಅದರಿಂದ ಬಹಳಷ್ಟು ಜನರು ಕೇಳಿದ್ರೆ ಇಲ್ಲಿ ನಮ್ಮ ಖಾತೆಗೆ ಹಣ ಬಂದಿಲ್ಲ, ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಮಹಿಳೆಯರೇ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಇಲ್ಲಿ ರಾಜ್ಯದ ಕೆಲ ಭಾಗದ ಮಹಿಳೆಯರಿಗೆ 3-4 ತಿಂಗಳ ಹಣ ಬಂದಿಲ್ಲ ಅಂತ ಸುದ್ದಿ ಬಹಳಷ್ಟು ಕಡೆ ಕೇಳಿ ಬರ್ತಾ ಇರುವಂತದ್ದು ಮತ್ತು ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಇಲ್ಲಿ ಒಟ್ಟಿಗೆ 6,000 ರೂಪಾಯಿ ಹಣ ನಮ್ಮ ಖಾತೆಗೆ ಬರಬೇಕಾಗಿತ್ತು, ಆದ್ರೆ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಯಾಕೆ ಬರ್ತಾ ಇಲ್ವಾ ಅಂತ ಅವ್ರಿಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ಅವರು ಬಹಳಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕರು ದಿನವೂ ಹೋಗಿ, ಹೌದು ವೀಕ್ಷಕರೇ, ಇಲ್ಲಿ ಬಹಳಷ್ಟು ಜನರು ದಿನವೂ ಹೋಗಿ ಬ್ಯಾಂಕಿಗೆ ಹೋಗಿ ಬರ್ತಿದ್ದಾರೆ, ಆದ್ರೆ ಹಣ ಜಮಾ ಆಗ್ತಾ ಇಲ್ಲ ಅಂತ ಬಹಳಷ್ಟು ಅವರಿಗೆ ಉತ್ತರವೇ ಕೇಳಿ ಬರ್ತಾ ಇರುವಂತದ್ದು. ಅದರಿಂದ ಬಹಳಷ್ಟು ಜನರು ಬೇಸತ್ತು ಹೋಗಿದ್ದಾರೆ. ಈ ಒಂದು ಯೋಜನೆಗೆ ಬಜೆಟ್ ನಲ್ಲಿ ಮಾತ್ರ, ಹೌದು, ಈ ಒಂದು ಯೋಜನೆಯಲ್ಲಿ ಬಜೆಟ್ ಮಾತ್ರ 28,608 ಕೋಟಿ ರೂಪಾಯಿ ಮೀಸಲಾಗಿದೆ. ಆದ್ರೆ ಯಾಕೆ ಇವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಹಾಕ್ತಿಲ್ಲ ಅಂತ ಬಹಳಷ್ಟು ಜನರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತು ಆದರೆ ಇಲ್ಲಿ ವಾಸ್ತವಿಕವಾಗಿ ಜಮಾ ಆಗುವ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿ ಮಾತ್ರ ಸರ್ಕಾರದಿಂದ ಸಿಗುತ್ತಿಲ್ಲ ಅಂತ ಬಹಳಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿ ಪ್ರತಿ ತಿಂಗಳು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ ಹಲವಾರು ಜನರು, ಆದ್ರೆ ಇಲ್ಲಿ ಹಣ ಯಾಕೆ ಬರುತ್ತಿಲ್ಲ ಎಂಬ ಕಾರಣ ಕೆಲವರು ಈ ಒಂದು ಯೋಜನೆಯ ಕೆಲವರು ಚುನಾವಣಾ ನಿಯಮಿತ ಘೋಷಿಸಬೇಕೆಂಬ ಅನೇಕರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿ ಒಂದು ಕಡೆ ಅಲ್ಲ, ಎರಡು ಕಡೆ ಅಲ್ಲ, ಬಹಳಷ್ಟು ಮಹಿಳೆ ಖಾತೆಗೆ ಈ ಒಂದು ಹಣ ಜಮಾ ಆಗ್ತಾ ಇಲ್ಲ ಅನ್ನುವ ಮಾತೆ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತದ್ದು. ಮತ್ತು ಇಲ್ಲಿ ವೀಕ್ಷಕರೇ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೌದು ವೀಕ್ಷಕರೇ, ಈ ಒಂದು ಮಾಹಿತಿ ಅವ್ರಿಗೂ ಕೂಡ ತಿಳಿಯುವಂಥದ್ದು. ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, 3-4 ತಿಂಗಳಿಂದ ಹಣ ಯಾಕೆ ಬರ್ತಾ ಇಲ್ವೋ ಅಂತ ಬಹಳಷ್ಟು ಜನರ ಪ್ರಶ್ನೆಯಾಗಿರುವಂಥದ್ದು. ಮತ್ತು ಇಲ್ಲಿ ಅನೇಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಜೀವನ ಉಪಯುಕ್ತವಾಗಿತ್ತಲ್ವಾ, ಹಲವಾರು ಜನರು ಈ ಒಂದು ಹಣವನ್ನೇ ಕಾಯ್ದು ಕೂತ್ಕೊಂಡಿದ್ರು, ಆದ್ರೆ ಈ ಒಂದು ಹಣ ಬಹಳಷ್ಟು ಜನರಿಗೆ ಹೋಗ್ತಾ ಇಲ್ಲ ಪ್ರತಿ ತಿಂಗಳು. ಇಲ್ಲಿ ಈಗ ಬಹಳಷ್ಟು ಜನರಿಗೆ ಹೋಗ್ತಾ ಇಲ್ಲ, ಇವಾಗ ಈ ಒಂದು ಹಣನೂ ಬರ್ತಾ ಇಲ್ಲ. ಏಕೆಂದ್ರೆ ಇಲ್ಲಿ 21ನೇ ಕಂತಿನ ಹಣವನ್ನು ಹಾಕೋದಕ್ಕೆ ಅವರು ಆರಂಭ ಮಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ಈ ಒಂದು ತಿಂಗಳು ಮುಗಿದೇ ಹೋಯ್ತು. ಹೌದು ವೀಕ್ಷಕರೇ, ಈ ಒಂದು ತಿಂಗಳು ಮುಗಿದ ಹೋಯ್ತು, ಆದ್ರೂ ಕೂಡ ಈ ಒಂದು ಹಣ ಇನ್ನೂ ಬರ್ತಾ ಇಲ್ಲ. 21ನೇ ಕಂತಿನ ಹಣ ನಾವು ಇವತ್ತು ಹಾಕ್ತೇವೆ, ನಾಳೆ ಹಾಕ್ತೇವೆ ಅಂತಾನೆ ಹೇಳ್ತಾ ಇದ್ದಾರೆ, ಆದ್ರೆ ಈ ಒಂದು ಹಣ ಯಾವುದೇ ಕಾರಣಕ್ಕೂ ಅವರು ಇನ್ನೂ ಬಿಡುಗಡೆನೆ ಮಾಡ್ತಾ ಇಲ್ಲ. ಅದೇ ಯಾಕೆ ಅಂತ ಇಲ್ಲಿ ಸರಿಯಾದ ಮಾಹಿತಿ ಕೂಡ ತಿಳಿದು ಬರ್ತಾ ಇಲ್ಲ. ಮತ್ತು ಇಲ್ಲಿ ಬಹಳಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು ವೀಕ್ಷಕರೇ, 3-4 ತಿಂಗಳ ಹಣ ಅವರಿಗೆ ಪೆಂಡಿಂಗ್ ಇದೆ. ಬಹಳಷ್ಟು ಜಿಲ್ಲೆಗೆ ಬಂದಿದೆ, ಆದ್ರೆ ಬಹಳಷ್ಟು ಜಿಲ್ಲೆ ಮಹಿಳೆಗೆ ಬಂದಿಲ್ಲ. ಹೌದು ವೀಕ್ಷಕರೇ, ಅದೆಷ್ಟೋ ಜನರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಉಪಯುಕ್ತವಾಗಿತ್ತು ಆ ಒಂದು ಮಹಿಳೆ ಜನರಿಗೆ, ಆದ್ರೆ ಈ ಒಂದು ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದೇ ಒಂದು ಪ್ರಶ್ನೆಯಾಗಿರುವಂತದ್ದು. ಹೌದು ವೀಕ್ಷಕರೇ, ಅದೆಷ್ಟೋ ಜನರಿಗೆ ಈ ಒಂದು ಹಣ ಬಹಳಷ್ಟು ಬಂದಿದೆ, ಅಂದ್ರೆ 3-4 ತಿಂಗಳ ಹಣ ಒಟ್ಟಿಗೆ ಬಂದಿದೆ, 6,000 ಒಟ್ಟಿಗೆ ಬಂದಿದೆ ಅಥವಾ 4,000 ಒಟ್ಟಿಗೆ ಬಂದಿದೆ. ಆದ್ರೆ ಇಲ್ಲಿ ಒಬ್ಬೊಬ್ಬರಿಗೆ ಮಾತ್ರ ಬಂದಿದೆ, ಇನ್ನೂ ಬಹಳಷ್ಟು ಜಿಲ್ಲೆ ಮಹಿಳೆಯರಿಗೆ 1 ರೂಪಾಯಿ ಹಣನೂ ಹೋಗ್ತಾ ಇಲ್ಲ. ಅವ್ರಿಗೆ 17ನೇ ಕಂತಿನ ಹಣವೇ ಲಾಸ್ಟ್ ಆಗಿದೆ. ಹೌದು ವೀಕ್ಷಕರೇ, 21ನೇ ಕಂತಿನ ಹಣವನ್ನು ಅವರು ಹಾಕೋದಕ್ಕೆ ಆರಂಭ ಮಾಡ್ತೇವೆ, ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ, ಆದ್ರೆ 17ನೇ ಕಂತೆ ಅವ್ರಿಗೆ ಹೋಗ್ತಿಲ್ವಂತೆ. 17ನೇ ಕಂತಿನ ಹಣವೇ ಅವ್ರಿಗೆ ಬಂದಿಲ್ಲಂತೆ. ಇನ್ನೇ 21ನೇ ಕಂತಿನ ಹಣ ಎಲ್ಲಿ ಬರಬೇಕು ಅಂತ ಬಹಳಷ್ಟು ಜನರು ಹೇಳ್ತಾ ಇರುವಂತದ್ದು. ಅದರಿಂದ ಇಲ್ಲಿ 21ನೇ ಕಂತಿನ ಹಣದ ಬಗ್ಗೆ ಯಾವಾಗ ಸಿಎಂ ಅವರು ಮತ್ತು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾತನಾಡಿದ್ರು ಕೂಡ ಇಲ್ಲಿ ಬಹಳಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು 21ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಮಗೆ ಇನ್ನೂ 17ನೇ ಕಂತಿನ ಹಣವೇ ಬಂದಿಲ್ಲ. 17, 18, 19, 20 ಈ ಒಂದು 3-4 ತಿಂಗಳ ಹಣ ನಮಗೆ ಇನ್ನೂ ಬಂದಿಲ್ಲ. ಇನ್ನು ಯಾವಾಗ ಈ ಒಂದು 21ನೇ ಕಂತಿನ ಹಣ ನಮಗೆ ಬರಬೇಕು ಅಂತ ಬಹಳಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತು ಇಲ್ಲಿ 6,000, ಹೌದು ವೀಕ್ಷಕರೇ, 6,000 ಹಣ ಅವರಿಗೆ ಪೆಂಡಿಂಗ್ ಇರುವಂತದ್ದು. ಯಾಕೆ ಈ ಒಂದು ಹಣ ಬರ್ತಾ ಇಲ್ಲ ಅಂತ ಬಹಳಷ್ಟು ಜನರ ಚರ್ಚೆಯಾಗಿರುವಂತದ್ದು ಅಂತ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಇಲ್ಲಿ 21ನೇ ಕಂತಿನ ಹಣವನ್ನು ನಾವು ಈ ತಿಂಗಳು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಕೆಲವು ಜಿಲ್ಲೆಗೆ ಯಾಕೆ ಹಣ ಹೋಗ್ತಾ ಇಲ್ಲ ಎಂಬ ಮಾಹಿತಿ ನಾನು ಸರಿಯಾಗಿ ತಿಳಿಸ್ತೇನೆ. ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ಹಲವಾರು ಜನರು ನಿಮ್ಮ ಅಕೌಂಟ್ ಅನ್ನು ಚಾಲ್ತಿಯಲ್ಲಿ ಇಟ್ಕೊಂಡಿರಲ್ಲ ಮತ್ತು ಯಾವುದೇ ಒಂದು ಸಮಸ್ಯೆಯಿಂದ ನಿಮ್ಮ ಅಕೌಂಟ್ ಲಾಕ್ ಆಗಿರುತ್ತದೆ. ಆದ್ದರಿಂದ ನಿಮ್ಮ ಖಾತೆಗೆ ಈ ಒಂದು ಹಣ ಬರ್ತಾ ಇಲ್ಲ ಅನ್ನುವ ಮಾಹಿತಿ ತಿಳಿದು ಬರ್ಬೋದು. ಏಕೆಂದ್ರೆ ನಿಮ್ಮ ಅಕೌಂಟ್ ಕೂಡ ನೀವು ಚಾಲ್ತಿಯಲ್ಲಿ ಇಟ್ಕೊಂಡ್ರೆ ನಿಮಗೆ ಹಣ ಬರುವ ಸಾಧ್ಯತೆ ಬಹಳಷ್ಟು ಇದೆ. ಅದರಿಂದ ನೀವು ನಿಮ್ಮ ಅಕೌಂಟ್ ಅನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.